ನಾನು ನನ್ನ ಪಾಸ್ಟ್ ಲೈಫ್ ಬಗ್ಗೆ ಮಾತಾಡೋದಾದರೆ ಎಲ್ಲ ತುಂಬಾ ಒಳ್ಳೆ ವ್ಯಕ್ತಿ, ಒಳ್ಳೆ ಕುಟುಂಬ, ಎಲ್ಲವೂ ಸರಿನೇ. ನನ್ನ ಮಗನಿಗೆ ಒಳ್ಳೆ ತಂದೆ, ಎಲ್ಲ ಸರಿ. ಅವ್ರಿಗೂ ನಮಗೂ ಎಷ್ಟೋ ವಿಚಾರಗಳಲ್ಲಿ ಅಂತರ ಬಂದೇ ಬರುತ್ತೆ. ಅವ್ರು ಮಾಡೋದನ್ನೆಲ್ಲ ನಾವು ಒಪ್ಕೋಬೇಕು ಅಂತಲ್ಲ, ಅಥವಾ ನಾವು ಮಾಡೋದನ್ನೆಲ್ಲ ಅವ್ರು ಒಪ್ಕೋಬೇಕು ಅಂತಲ್ಲ. ಹಾಯ್, ಹಲೋ, ನಮಸ್ಕಾರ. ಸ್ಪೀಡ್ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಒಬ್ರನ್ನ ಒಬ್ರು ಎಷ್ಟೇ ಪ್ರೀತಿ ಮಾಡಿದ್ರು ಸರಿ, ಗೌರವ ಕೊಟ್ಟರೂ ಸರಿ, ಮದುವೆ ಆದಮೇಲೆ ಕೆಲವೊಮ್ಮೆ ಪರಿಸ್ಥಿತಿ ಬದಲಾಗ್ಬಿಡತ್ತೆ. ಅದರಲ್ಲೂ ಬೆಳ್ಳಿ ತೆರೆನೇ ಇರಲಿ ಅಥವಾ ಕಿರುತೆರೆನೇ ಇರಲಿ ಅಥವಾ ಸಂಗೀತ ಕ್ಷೇತ್ರನೇ ಇರಲಿ, ಹೆಸರು, ಹಣ, ಕೀರ್ತಿಯನ್ನು ಸಂಪಾದಿಸಿದಂತಹ ಸ್ಟಾರ್ಗಳ ಬದುಕಿನಲ್ಲಿ ಸರಸ, ವಿರಸ, ಪ್ರೇಮ, ವಿರಹ, ವೇದನೆ, ವಿಚ್ಛೇದನ ಇದೆಲ್ಲವೂ ಸಹ ಕಾಮನ್ ಆಗಿಬಿಟ್ಟಿರುತ್ತೆ. ಇವತ್ತು ಜೊತೆಯಲ್ಲಿ ಓಡಾಡ್ತಾ ಇರ್ತಾರೆ, ಮತ್ತೆ ಇನ್ನೊಂದು ದಿನ ಸಡನ್ ಆಗಿ ಅನೇಕರು ಬ್ರೇಕಪ್ ಅನ್ನ ಮಾಡ್ಕೊಳ್ತಾರೆ. ಇದಕ್ಕೆ ಕಾರಣ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಸಹ ವೈವಾಹಿಕ ಜೀವನದ ಬಗ್ಗೆ ಒಂದು ವಿಭಿನ್ನವಾದಂತಹ ಸಿದ್ಧ ಮಾದರಿಯ ಟೆಂಪ್ಲೇಟ್ ಕೂತ್ಕೊಂಡಿರುತ್ತೆ. ಹೀಗಾಗಿ ವೈವಾಹಿಕ ಸಂಬಂಧಗಳ ತಂತಿಗಳು ಬಹಳ ಸೂಕ್ಷ್ಮವಾಗಿ ಇರುತ್ತೆ. ಆ ವೈವಾಹಿಕ ಜೀವನವನ್ನ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ ಅನ್ಕೊಂಡ್ಬಿಡ್ತಾರೆ. ಹಾಗೆ ಅನೇಕರು ತಮ್ಮ ಸಂಬಂಧಗಳ ಬೆಲೆ ಗೊತ್ತಾಗದೆ ಸಂಬಂಧಗಳನ್ನೇ ಕಳೆದುಕೊಂಡ್ಬಿಡ್ತಾರೆ. ವಿಚ್ಛೇದನ ಪಡೆದು ಅವರ ಬದುಕನ್ನ ಅವರವರಿಗೆ ಇಷ್ಟ ಬಂದಂತೆ ಬದುಕೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಉದಾಹರಣೆಗೆ ಅಶ್ವಿನಿ ಗೌಡ. ಹೌದು, ಅಶ್ವಿನಿ ಗೌಡ ಬಿಗ್ ಬಾಸ್ ಕನ್ನಡ 12ನೇ ಸೀಸನ್ನ ಒಬ್ಬ ಸ್ಪರ್ಧಿ, ನಟಿನೂ ಹೌದು, ನಿರೂಪಕಿನೂ ಹೌದು, ಜೊತೆಗೆ ಹೋರಾಟಗಾರ್ತಿನೂ ಹೌದು. ರಾಜಕೀಯ ಹಿನ್ನೆಲೆಯಿಂದ ಬಂದಂತಹ ಅಶ್ವಿನಿ ಗೌಡ ಆಗರ್ಭ ಶ್ರೀಮಂತರು ಕೂಡ ಹೌದು. ಬಿಗ್ ಬಾಸ್ ಮನೆಗೆ ಹೋಗಿ ತಮ್ಮನ್ನ ತಾವು ಸಾಬೀತು ಮಾಡಿಕೊಳ್ಳುವಂತಹ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ. ಆದ್ರೂ ಸಹ ಬಿಗ್ ಬಾಸ್ ಮನೆಯೊಳಗೆ ಹೋಗೋ ಮುನ್ನಾನೇ ಅಶ್ವಿನಿ ತಮ್ಮ ವೈಯಕ್ತಿಕ ಜೀವನದ ಕುರಿತು ಕೆಲವೊಂದು ವಿಚಾರಗಳನ್ನ ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾರೆ. ಅಶ್ವಿನಿ ಗೌಡ ತಮ್ಮ ದಾಂಪತ್ಯ ಮುರಿದು ಬೀಳೋದಕ್ಕೆ ಕಾರಣ ಏನು ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ನನ್ನ ವೈವಾಹಿಕ ಬದುಕಿನ ಕುರಿತು ಮಾತನಾಡೋದಾದ್ರೆ ಅವರು ತುಂಬಾನೇ ಒಳ್ಳೆ ವ್ಯಕ್ತಿ. ಅವರು ಅಂದ್ರೆ ಅವರ ಮಾಜಿ ಗಂಡ, ಅವರದ್ದು ತುಂಬಾ ಒಳ್ಳೆ ಕುಟುಂಬ, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗನಿಗೆ ಒಬ್ಬ ಒಳ್ಳೆ ತಂದೆ. ಆದ್ರೆ ಕೆಲವೊಮ್ಮೆ ವ್ಯಕ್ತಿ ಸೇರಿದಾಗ ಇಬ್ಬರ ನಡುವೆ ಅಂತರ ಬರುತ್ತೆ, ಭಿನ್ನಾಭಿಪ್ರಾಯ ಕೂಡ ಮೂಡುತ್ತೆ, ಹೊಂದಾಣಿಕೆ ಕೊರತೆ ಕೂಡ ಇರುತ್ತೆ. ಅದರಿಂದ ದೂರವಾಗಬೇಕಾಯ್ತು ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಅನೈತಿಕ ಸಂಬಂಧ, ಕೊಲೆ, ಹೀಗೆ ತೀರಾ ಅಸಹ್ಯ ರೀತಿಯಲ್ಲಿ ಹಲವು ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೇವೆ. ಈ ಅಸಹ್ಯದ ಬಾಳೋದಕ್ಕಿಂತ ಗೌರವಯುತವಾಗಿ ಆ ವ್ಯಕ್ತಿಯನ್ನ ಗೌರವಿಸ್ತಾ, ಆ ಕುಟುಂಬವನ್ನ ಕೂಡ ಗೌರವ ಕೊಡ್ತಾ, ನಿಮಗೂ ನೀವು ಗೌರವ ಕೊಡ್ತಾ ಆ ಸಂಬಂಧದಿಂದ ಹೊರಗಡೆ ಬರೋದು ಒಳ್ಳೆಯದು ಅನ್ನೋ ವಿಚಾರವನ್ನ ಅಶ್ವಿನಿಯವರು ಹಂಚ್ಕೊಂಡಿದ್ದಾರೆ. ಆ್ಯಂಡ್ ಅದಕ್ಕೂ ಮೀರಿ ಅನೇಕ ಜನಕ್ಕೆ ಇವ್ರು ಡಿವೋರ್ಸ್ ತೊಗೊಂಡಿರೋದನ್ನೇ ಏನೋ ಇವರು ದೊಡ್ಡ ಸಂದೇಶ ಅನ್ನೋ ಥರ ಮಾಧ್ಯಮದ ಮುಂದೆ ಮಾತಾಡ್ತಾರೆ ಅಂತಲೂ ಕೆಲವ್ರು ಹೇಳ್ತಾರೆ. ನಾನು ಯಾವುದು ಸಂದೇಶ ಯಾರಿಗೂ ಕೊಡ್ತಾ ಇಲ್ಲ. ಅಥವಾ ನೀವು ಡಿವೋರ್ಸ್ ತೊಗೊಳ್ಳೋ ಹಾದಿಲಿದ್ದರೆ ಅಥವಾ ಗಂಡ ಹೆಂಡತಿ ಏನೋ ಒಂದು ಪ್ರಾಬ್ಲಮ್ ಅಂದಾಗ ನೀವು ಡಿವೋರ್ಸ್ ತೊಗೊಳ್ಳಿ ಅಂತಲೂ ನಾನು ಹೇಳ್ತಿಲ್ಲ. ಇನ್ನು ಈಗೀಗ ಡಿವೋರ್ಸ್ ವಿಷಯದಲ್ಲಿ ತುಂಬಾ ಜನ ಗಲೀಜಾಗಿ ಮಾಡ್ಕೊಳ್ತಾ ಇರ್ತಾರೆ, ಪರಸ್ಪರ ಬೈದಾಡ್ಕೊಂಡು ಸಂಬಂಧವನ್ನ ಮುರಿದುಕೊಳ್ತಾರೆ. ಆದ್ರೆ ಅದು ತಪ್ಪಲ್ವಾ? ನೀವು ಬದುಕಿ, ಅವರನ್ನ ಬದುಕೋದಕ್ಕೂ ಸಹ ಬಿಡಿ ಅಂತ ಹೇಳಿದ್ದಾರೆ. ಮುಂದುವರೆದು, ನನ್ನ ವೈಯಕ್ತಿಕ ಬದುಕಿನಲ್ಲಿ ನನಗೆ ಯಾವ ರೀತಿಯ ಕಹಿ ಅನುಭವ ಕೂಡ ಆಗಿಲ್ಲ, ಅವರಿಂದ ನನ್ಗೆ ಯಾವುದೇ ರೀತಿಯ ತೊಂದರೆ ಕೂಡ ಆಗಿಲ್ಲ. ಕೆಲ ವಿಚಾರಗಳಿಂದ ಬೇಸರವಾದಾಗ ನಮ್ಗೆ ಮದುವೆ ಜೀವನದಿಂದ ಹೊರಬರಬೇಕು ಅನ್ನುವಂತಹ ನಿರ್ಧಾರವನ್ನ ಇಬ್ರು ಸೇರಿ ಜೊತೆಯಾಗಿ ಕೂತ್ಕೊಂಡು ಮಾಡ್ಕೊಂಡಿದ್ದೇವೆ. ತಂದೆ ತಾಯಿಯ ಜೊತೆ ಮಾತನಾಡಿದ್ದೇವೆ. ನಮಗೂ ಸಹ ಒಬ್ಬ ಮಗ ಇದ್ದಾನೆ, ಅವನ ಭವಿಷ್ಯ ನಮ್ಗೆ ಮುಖ್ಯ ಅಲ್ವಾ? ಹೀಗಾಗಿ ದಾಂಪತ್ಯ ಜೀವನದಿಂದ ಹೊರ ಬಂದ್ವಿ. ಜೊತೆಗೆ ತಂದೆ ತಾಯಿ ಜಗಳವಾಡ್ತಿದ್ರೆ ಅದು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಕೆಲವೊಮ್ಮೆ ಮಕ್ಕಳು ಖಿನ್ನತೆಗೆ ಕೂಡ ಒಳಗಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಜಗಳವಾಡ್ತಾ ಕೆಟ್ಟ ಪರಿಸರದಲ್ಲಿ ಮಗನನ್ನ ಬೆಳೆಸೋದು ಬೇಡ. ನೀವು ನಿಮ್ಮ ಜೀವನವನ್ನ ನೋಡ್ಕೊಳ್ಳಿ, ನಾನು ನನ್ನ ಜೀವನವನ್ನ ನೋಡ್ಕೊಳ್ತೇನೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವೇನೋ ದೂರ ಆದ್ವಿ, ಆದ್ರೆ ಈಗಲೂ ಸಹ ಅವರ ಮೇಲೆ ನನ್ನ ಮೇಲೆ ಅವರಿಗೆ ಹಾಗೆತನ ಇಲ್ಲ. ನಮ್ಮ ನಡುವೆ ಯಾವುದೇ ರೀತಿಯ ದ್ವೇಷ ಇಲ್ಲ. ಅವರ ಕುಟುಂಬದವರು ನನ್ನ ಕುರಿತು ಇವತ್ತಿನವರೆಗೂ ಸಹ ಒಂದು ಕೆಟ್ಟ ಮಾತನ್ನು ಆಡಿಲ್ಲ. ನಾನು ಕೂಡ ಅವರ ಬಗ್ಗೆ ಕೀಳು ಮಟ್ಟದಲ್ಲಿ ಯಾವತ್ತೂ ಸಹ ಯೋಚನೆನೂ ಮಾಡಿಲ್ಲ, ಮಾತು ಆಡಿಲ್ಲ, ಮಾತನಾಡೋದು ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.